ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಮಾಡ್ತಾ ಇರೋದು ಇದು. ಇವತ್ತಿಂದು BS ಇನ್ ನರ್ಸಿಂಗ್ ಬಗ್ಗೆ ಒಂದು ಅಪ್ಡೇಟ್ ಆಗಿರುತ್ತೆ. BS ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಅದು ಒಂದಿಟ್ಟು ತುಂಬ ಅಪ್ಡೇಟ್ ಆಗಿರುತ್ತೆ. ಈ ರೀತಿ BS ನರ್ಸಿಂಗ್ ಸ್ಟೂಡೆಂಟ್ಸ್, JNM ಸ್ಟೂಡೆಂಟ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ಕಂಟೆಂಟ್ಸ್ಗಳು ತುಂಬಾ ಬರ್ತಾ ಇರುತ್ತೆ ಈ ಚಾನಲಲ್ಲಿ. BS ನರ್ಸಿಂಗ್ ಆ್ಯಂಡ್ JNM ನರ್ಸಿಂಗ್ ಅವ್ರಿಗೆ ಸೆಮ್ ಎಕ್ಸಾಮ್ ಅವ್ರದ್ದು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದರೆ ಅದು ಕನ್ಫರ್ಮ್ ಟೈಮ್ ಟೇಬಲ್ ಆಗಿರಲ್ಲ, ಅದು ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಕೂಡ ತುಂಬಾ ಇರುತ್ತೆ. ಫಸ್ಟ್ ಇಯರ್ BSc ಇಂದ 4th ಇಯರ್ BSc ವರೆಗೂ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗೆ JNM ಕೂಡ ಅವ್ರದ್ದು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ BSc ಅವ್ರದ್ದು ಯಾವಾಗ ಎಕ್ಸಾಮ್ ಅಂತ ಸೆಮ್ ಅವ್ರದ್ದು ಅಂತ ನಾನು ಇವಾಗ ಹೇಳ್ತೀನಿ. ಫಸ್ಟ್ ಸೆಮ್ ಅವ್ರದ್ದು 10/12/2025 ವೆಡ್ನೆಸ್ಡೇಯಿಂದ ಅವತ್ತು ಅನಾಟಮಿ ಫಿಸಿಯಾಲಜಿ 1 ಡೇ ಇರುತ್ತೆ. 12/12/2025 ಫ್ರೈಡೇ ಅವತ್ತು ಸೋಷಿಯಲ್ ಆ್ಯಂಡ್ ಸೈಕಾಲಜಿ ಇರುತ್ತೆ. ಹಾಗೆ ಸೆಕೆಂಡ್ ಸೆಮೆಸ್ಟರ್ BS ನರ್ಸಿಂಗ್ ಅವರಿಗೆ ಬಂದರೆ 11 ಮತ್ತು 15 ಎಕ್ಸಾಮ್ಸ್ ಇರುತ್ತೆ. ಥರ್ಸ್ಡೇ ಮತ್ತು ಮಂಡೇ ಅವ್ರದ್ದು ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ ನರ್ಸಿಂಗ್ ಫೌಂಡೇಶನ್ ಇರುತ್ತೆ. ಹಾಗೆ ಥರ್ಡ್ ಸೆಮೆಸ್ಟರ್ ಅವ್ರದ್ದು BS ನರ್ಸಿಂಗ್ ಎಕ್ಸಾಮ್ ಅವ್ರದ್ದು ಯಾವಾಗಂದರೆ 16th ಆ್ಯಂಡ್ 18th, ಅದು ಥರ್ಸ್ಡೇ ಆ್ಯಂಡ್ ಟ್ಯೂಸ್ಡೇ ಇರುತ್ತೆ. ಮೈಕ್ರೋಬಯಾಲಜಿ, ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಇನ್ಕ್ಲೂಡಿಂಗ್ ಸೇಫ್ಟಿ ಕಂಟ್ರೋಲ್ ಇರುತ್ತೆ. ಅದರಲ್ಲಿ AHN ಕೂಡ ಸಬ್ಜೆಕ್ಟು ಆ್ಯಡ್ ಆಗಿರುತ್ತೆ. ಹಾಗೆ 4th ಸೆಮೆಸ್ಟರ್ವರೆಗೂ ಎಕ್ಸಾಮ್ ಯಾವಾಗಂದರೆ 17th ಮತ್ತು 19th 2 ಡೇಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹಾಗೆ ಬಂದರೆ ಸೆಮ್ ಆ್ಯಂಡ್ 6th ಸೆಮ್ವರೆಗೂ 22, 24 ಅಂದರೆ 2 ಅಂದರೆ 2ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಅವರು ಎಕ್ಸಾಮ್ ಮಾಡ್ತಾರೆ. ಈ ಟೈಬಲ್ನ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ವಾಟ್ಸಪ್ ಚಾನಲಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಇಂಥ ನೋಟ್ಸ್ಗಳಾಗಲಿ, ಕ್ವಶನ್ ಪೇಪರ್ ಬಂಕ್ಗಳಾಗಲಿ ಎಲ್ಲ ನಾನು ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಇನ್ನಷ್ಟು ಇದೇ ಥರದ ಕಂಟೆಂಟ್ಗಳು ಮತ್ತು ವಿಷಯಗಳನ್ನು ತಿಳಿದುಕೊಳ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮಾಡಿ, ಹೊಸ ಚಾನಲ್ ಇದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಕಂಟೆಂಟ್ಗಳು ಮುಂದೆ ಬರ್ತಾನೆ ಇರುತ್ತೆ. BS ನರ್ಸಿಂಗ್ ಬಗ್ಗೆನೇ ತುಂಬ ಜಾಸ್ತಿ ಇದರಲ್ಲಿ ಇರುತ್ತೆ.